ಹಲೋ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರೋದು ಅವರೆಕಾಳ್ದು ಮಿಕ್ಸ್ಚರ್ ಮಾಡೋಕ್ಕೆ. ನಾವು ಸಿಂಪಲ್ ವರ್ಷನ್ ಆಫ್ ಮಿಕ್ಸ್ಚರ್ ಮಾಡ್ತೀವಿ. ಸೊ ನೆನೆಸ್ಬಿಟ್ಟು ಹಿದ್ಕಿರೋ ಅವರೆಕಾಳು ಟಡ ಹಿದ್ಕಿ ಸೈಜ್ ವಾರಿ ಸ್ವಲ್ಪ ನೋಡ್ಕೊಂಡು ಆಯಿಸ್ಬೇಕು ಅಲ್ಲ ಮಮ್ಮ. ಚೋಟ ಬಡ ಬಡ ಎಲ್ಲ ಒಟ್ಟಿಗೆ ಇದ್ದರೆ ಸೀದೋಗ್ಬಿಡುತ್ತೆ. ಸೊ ಒಂದೇ ಸೈಜ್ ವಾರಿ ಇರೋದು ನೋಡಿಕೊಂಡು ಆಯಿಸಿದ್ದಾರೆ. ಇದ್ರಲ್ಲಿ ಪರ್ಟಿಕ್ಯುಲರಾಗಿ ಗ್ರೀನ್ ಕಾಳೆ ತೊಗೋಬೇಕಾ, ವೈಟ್ ಕಾಳು ತೊಗೋಬೋದಾ? ಯಾವುದನ್ನು ತೊಗೋಬೋದು. ಓಕೆ. ಆಮೇಲೆ ಸ್ವಲ್ಪ ಪೀಸ್ ಮಾಡ್ಕೊಂಡಿರೋ ಒಣ ಕೊಬ್ಬರಿ, ಉಪ್ಪು, ಖಾರ, ಎಣ್ಣೆ ಅಷ್ಟೇ. ಸೊ ನಾವು ಸಿಂಪಲ್ ವರ್ಷನ್ ಮಾಡ್ತೀವಿ, ಕೆಲವರು ಡೀಪಾಗಿ ಎಲಾಬ್ರೇಟ್ ವರ್ಷನ್ ಮಾಡ್ತಾರೆ. ಸೊ ಈಗ 1 ಕಪ್ಪು ಬೇಳೆ ಇದೆ, ಅದಕ್ಕಾಗಷ್ಟು ಇಷ್ಟು ಒಂದು 1/4 kg ಜಸ್ಟ್ ಡೀಪಾಗಿ ತಿಳಿಸ್ಕೊಳ್ಳೋ ಥರ ಎಣ್ಣೆ ತಗೊಂಡು ಬಿಸಿ ಮಾಡ್ಕೊತಾ ಇದ್ದಾರೆ ಈಗ ಎಣ್ಣೆನ. ಇದು ಹೀಟ್ ಟೆಸ್ಟು ಆಗಿದೆಯಾ ಇಲ್ವ ಅಂತ. ಆಗಿದೆಯಾ? ಕಾಳು ಹಾಕಿದ್ರೆ ಎದ್ದೇಳಬೇಕು ಮೇಲಕ್ಕೆ. ಓಕೆ, ಎದ್ದೇಳ್ತಾ ಇದೆ. ಈಗ 1 by 1 ಎಲ್ಲ ಕಾಳುಗಳನ್ನು ಬ್ಯಾಚ್ ಬೈ ಬ್ಯಾಚ್ ಕಾಳು ಹಾಕೋದು. ಓಕೆ, ಹಿಚ್ಕಿದಾಗಿದೆ, ನೀರೆಲ್ಲ ಹೋಗಂಗೆ ಸ್ವಲ್ಪ ಬಿಡಬೇಕು, ಇಲ್ಲಾಂದರೆ ಎಣ್ಣೆ ಎಗರ್ತದೆ. ಈಗ ಹೈ ಫ್ಲೇಮ್ ಅಲ್ಲ, ಯಾವ ಫ್ಲೇಮ್? ಎಲ್ಲ ಮೀಡಿಯಂ ಫ್ಲೇಮ್, ಎಲ್ಲ ಮೀಡಿಯಂ ಫ್ಲೇಮ್. ಇದು ಬುಗ್ಗೆ ಬರೋದು ನಿಂತು ಇವೆಲ್ಲ ಮೇಲ್ಮೇಲೆ ಬರ್ತವೆ ತಳದಲ್ಲಿಂದ. ಓಕೆ, ಅವಾಗ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಅದನ್ನು ಒಮ್ಮೆ ಟ್ರಿಪ್ಪಲ್ಲಿ ಮಾಡಿ ಎತ್ಕೋಬೇಕು. ಓಕೆ, ಇವಾಗೆಲ್ಲ ಒಳಗಡೆಗೆ ಇದ್ದಾವೆ ನೋಡಿ, ಈಗ ಒಂದೊಂದೇ ಹೇಳ್ತಾ ಇದ್ದಾವೆ. ಓಕೆ. ಅದು ಬರುತ್ತೆ ಆಮೇಲೆ. ಈಗ ಹೆಂಗೆ ತಿರುಗಿಸೋದು, ಕೈ ಆಡಿಸೋದು ಅದನ್ನು? ಸುಮ್ಮನೆ ಇವಾಗ ಹಿಂಗೆ ಮಿಕ್ಸ್ ಆಯ್ತಲ್ಲ ಮಾಡು ಅಷ್ಟೇ, ಹಿಂಗೆ ಅಷ್ಟೇ. ಅದು ಓಕೆ. ಇದು ಒಂದು ಬ್ಯಾಚ್ ಫ್ರೈ ಆಗೋಕ್ಕೆ ಎಷ್ಟು ನಿಮಿಷ ಬೇಕು? ಒಂದು 10 ನಿಮಿಷ. ಡಿಪೆಂಡ್ ಅಂದರೆ ಹೇಗೆ ಗೊತ್ತಾಗುತ್ತೆ ಫ್ರೈ ಆಗಿದೆ ಅಂತ? ಈ ಥರ ಎಲ್ಲ ತಿಳ್ಕೊಂಡು ಬರ್ತಾನೆ. ಅದ್ರ ವಾಟ್ರಿನೆಸ್ ಕಮ್ಮಿಯಾಗಿ, ಡೆನ್ಸಿಟಿ ಕಮ್ಮಿಯಾಗಿ ಮೇಲೆ ಬರುತ್ತೆ. ಸೊ ಬೇಸಿಕಲಿ ಬಬಲ್ಸ್ ಬರೋದು ನಿಲ್ಲಬೇಕು, ಕಡಿಮೆ ಆಗಬೇಕು. ಇನ್ನೂ ಆಗಿಲ್ವಲ್ಲ ಇದು? ಓಕೆ. ಸೊ ಮಧ್ಯೆ ಮಧ್ಯೆ ಕೈ ಆಡಿಸ್ತಿರ್ಬೇಕು ಇದಕ್ಕೆ. ಫಾರ್ ಎಕ್ಸಾಂಪಲ್, ಓಕೆ, ಸೆಕೆಂಡಲ್ಲಿ ಇದು 90% ಆಗಿದೆ. ಈಗ ಲಾಸ್ಟ್ 10 ಸೆಕೆಂಡ್ಸು. ಈಗ ನಿಂತೋಗ್ತಾ ಬರ್ತಾ ಇದೆ ನೂರೇ. ಓಕೆ, ಸೊ ಇದು ಟೈಮ್ ಆಗುತ್ತೆ, ಅದಕ್ಕೆ ರೇಟ್ ಜಾಸ್ತಿ ಮಿಕ್ಸ್ಚರು. ಈಗ ಆಗಿದೆ, ತೆಗಿ ಮತ್ತೆ. ಆಗಿದೆ. ಓಕೆ, ಆಲ್ ರೈಟ್. ಇದನ್ನು ಎಣ್ಣೆ ಹೀರ್ಕೊಳ್ಳೋಕ್ಕೆ ಟಿಶ್ಯೂ ಮೇಲೆ ಹಾಕ್ತಾ ಇದ್ದಾರೆ. ಹಳೆ ಕಾಲದಲ್ಲಿ ಟಿಶ್ಯೂ ಇರಲಿಲ್ವಲ್ಲ, ಯಾವುದ್ರ ಮೇಲೆ ಹಾಕ್ತಿದ್ದೆ? ಪೇಪರ್ ಮೇಲೆ ಹಾಕ್ತಿದ್ದೆ. ಯಾವ ಪೇಪರ್? ನಾರಿ ಪೇಪರ್ ಅಂತ ಬರ್ತಿತ್ತು, ತೆಳ್ಳದು. ಇನ್ನು ಒಂದು ಪಾತ್ರೆಗೆ ಇಟ್ಬಿಟ್ಟು, ತುತ್ತದ ಪಾತ್ರೆಗೆ ಸೋರೋ ಹಂಗೆ ಕ್ರಾಸಾಗಿ ಇಟ್ಬಿಡ್ತಿದ್ರು, ಅದೆಲ್ಲ ಸೋರ್ಕೊಂಡ್ಬರ್ತಾ ಇತ್ತು. ಚಿಪ್ಸ್ ಅಂಗಡಿಯಲ್ಲಿ ಮಾಡ್ತಾರೆ ಹಂಗೆ. ಓಕೆ, ಓಕೆ. ಈಗ ಇದನ್ನು ಸುಮ್ಮನೆ ಎಣ್ಣೆ ತೋರಿಸ್ಬೇಕಷ್ಟೇ ಅದಕ್ಕೆ. ಭಾಳ ರೋಸ್ಟ್ ಆಗೋದು ಇದು. ತುತ್ತು ಇದರಲ್ಲೇ ಉಳಿಯೋ ಅಂಥದ್ದು ಇರುತ್ತೆ, ಬಟ್ಲ ಅಂಥದ್ದಾದರೆ ಅದು ಒಳಗಡೆಗೆ ಇಟ್ಟು ಎತ್ತಾರೆ ಹಿಂಗೆ. ಒಣ ಕೊಬ್ಬರಿ ಫ್ರೈ ಆಗ್ತಾ ಇದೆ, ಕೆಲವು ಇನ್ನೂ ಉಳ್ಕೊಂಡಿದೆ. ಓಕೆ, ಅದನ್ನು ಹಾಗೆ ಮತ್ತೆ ಫ್ರೈ ಮಾಡೋದು. ಇದು ಸ್ವಲ್ಪ ಟ್ರಿಕ್ಕಿ ಇದೆ ಮಮ್ಮ. ನೋಡೋದು ಒಳಗಡೆ ಬಿದ್ದೋಯ್ತಲ್ಲ ಕೆಲವು. ಎತ್ತೀನಿ ಗಪ್ ಗಪ್. ಓ ನೋ, ಓ ನೋ. ಓಕೆ, ಹಾಕೋಣ ಬೇಡ? ಹಾಕು.
ಅದು ತುತ್ತದ್ದು ಇರುತ್ತಲ್ಲ ಬಟ್ಲ ಥರ, ಹ್ಞೂ ಅದರಲ್ಲಿ ಮುಳುಗಿಸ್ಬಿಟ್ಟು ಎತ್ಬಿಡ್ತಾರೆ. ಓಕೆ. ಮತ್ತು ಇದು ಬೇರೆ ರೀತಿಯಾಗಿ ಸೊ ಇದು ಬೈ ಮಿಸ್ಟೇಕ್ ಸೀದೋಯ್ತು. ಸೊ ಫ್ರೆಶ್ ಬ್ಯಾಚ್ ಇವಾಗ ಮತ್ತೆ ಎಣ್ಣೆಯಲ್ಲಿ ಹಾಕಲಾಗುವುದು ಕೊಬ್ಬರಿಯ ಬ್ಯಾಚನ್ನು. ಈಗ ಒಂದು ಸ್ವಲ್ಪ ಲಾಂಗ್ ಪೀಸಸ್ ತಗೊಂಡಿದ್ದೀವಿ, ಸೊ ದಟ್ ಅದರದ್ದು ಸೀದಿಂಗ್ ಎಫೆಕ್ಟ್ ಬರಬಾರ್ದು ಬೈ ಮಿಸ್ಟೇಕ್ ಅಂತ. ನೋಡೋಣ ಮ್ಯಾಜಿಕ್. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇರೋ ಬಿಸಿಯಲ್ಲಿ ಹಿಂಗೆ ಗೋಳಿಸ್ಕೋತಾ ಇದ್ದಾರೆ. ಅದು ಸ್ವಲ್ಪ ಹೀಟ್ ಕಮ್ಮಿ ಆಗುತ್ತೆ. ಸಾಕಲ್ವಾ ಈಗ? ಇದು ಕಲರ್ ಚೇಂಜ್ ಆಗಬೇಕಾ? ಒಂದು ಸ್ವಲ್ಪ ಆಗುತ್ತೆ ನೋಡಿ. ಹ್ಞೂ ಅದರಲ್ಲಿ ಹಸಿ ಹಸಿ ವಾಸನೆ ಹೋಗಿದೆ, ಚೆನ್ನಾಗಿದೆ. ಹಾಂ ಓಕೆ. ಇಷ್ಟಕ್ಕೆ ಎತ್ತಿಬಿಡಬೇಕು. ಸುಮ್ಮನೆ ಅಲ್ಲಿ ಇಲ್ಲಿ ಬ್ರೌನ್ ಆಗಿದೆ. ತೋರಿಸ್ಮಮ್ಮ. ಅಷ್ಟೇ. ವೇಸ್ಟ್. ಓಕೆ. ಸೊ ಈಗ ಟ್ರಿಕ್ ಏನಂದರೆ, ಕಾಳು ಎಣ್ಣೆ ಎಲ್ಲ ಬಿಸಿ ಅಂದರೆ ಕೈ ಸುಡಂಗೆ ಬಿಸಿ ಅಲ್ಲ, ಜನರಲ್ ಬಿಸಿ ಇದ್ದಂಗೆ ಇದಕ್ಕೆ ಮಸಾಲ ಹಾಕಬೇಕೀಗ. ರೆಡಿ? ಓಕೆ ಡನ್. ಟಡ ಹಾಗೆ ಬಿಸಿ ಆಗುತ್ತಾ? ಇಲ್ಲ, ಹಾಗೆ ತಿಂದರು. ಕಾಳು ಕುರುಮ್ ಚೆನ್ನಾಗಿದೆ. ಈಗ ಚಕ ಚಕ ಅಂತ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ನಮ್ಮ ಸ್ಪೈಸ್ ಲೆವೆಲ್ ನೋಡಿಕೊಂಡು ಹಾಕಬೇಕು. ಅಚ್ಕಾರದ ಪುಡಿ ಆ್ಯಂಡ್ ಉಪ್ಪು. ಟಡ. ಈಗ ಮಿಕ್ಸಿಂಗ್. ಇದು ನ್ಯೂ ಮಿಕ್ಸಿಂಗ್ ಟೆಕ್ನಿಕ್. ನಮ್ಮ ಅವರೆಕಾಳು ಮಿಕ್ಸ್ಚರ್ ರೆಡಿ. ಟಡಾನ್ ಟಡಾನ್ ಟಡಾನ್.